ನಮಸ್ತೆ ವಿದ್ಯಾರ್ಥಿಗಳೇ, ಇಂದು ನಾನು ತ್ರಿಭುಜಗಳು ಅಧ್ಯಾಯವನ್ನು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ತ್ರಿಭುಜಗಳು ಅಧ್ಯಾಯವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದಷ್ಟು ವಿಷಯಗಳನ್ನು ನಾವು ಮನವರಿಕೆ ಮಾಡಿಕೊಳ್ಳಬೇಕಾಗುತ್ತೆ. ಅವು ಯಾವುಗಳು ಅಂತಂದ್ರೆ ಸಮರೂಪ ಆಕೃತಿಗಳು. ಏನಿದು ಸಮರೂಪ ಆಕೃತಿಗಳು? ರೂಪದಲ್ಲಿ ಸಮನಾಗಿರುವಂತಹ ಆಕೃತಿಗಳನ್ನು ನಾವು ಸಮರೂಪ ಆಕೃತಿಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಈಗ ನಾವು ಎರಡು ವೃತ್ತಗಳನ್ನು ತೆಗೆದುಕೊಳ್ಳೋಣ. ವೃತ್ತಗಳು ಒಂದು ಚಿಕ್ಕದು ಮತ್ತು ಒಂದು ದೊಡ್ಡದು. ನೋಡಿ, ರೂಪದಲ್ಲಿ ನೋಡೋದಕ್ಕೆ ಒಂದೇ ತೆರನಾಗಿದ್ದಾವೆ. ಸೊ ಗಾತ್ರದಲ್ಲಿ ಬೇರೆ ಇರಬಹುದು, ಆದರೆ ರೂಪದಲ್ಲಿ ಸಮನಾಗಿರುವುದಕ್ಕೆ ನಾವು ಇವುಗಳನ್ನು ಸಮರೂಪ ಆಕೃತಿಗಳು ಅಂತ ಹೇಳ್ತೀವಿ. ಅಂದ್ರೆ ನೋಡೋದಕ್ಕೆ ಒಂದೇ ತೆರನಾಗಿರುವಂತಹ ಆಕೃತಿಗಳು. ಉದಾಹರಣೆಗೆ ಚೌಕಗಳು. ಇಲ್ಲಿ ಎರಡು ಚೌಕಗಳನ್ನು ನಾನು ತೊಳ್ಕೊಳ್ತಾ ಇದ್ದೀನಿ. ನೋಡಿ, ಚೌಕಗಳು ನೋಡೋದಕ್ಕೆ ಸಮರೂಪವಾಗಿದೆ, ಆದರೆ ಗಾತ್ರದಲ್ಲಿ ಒಂದು ಚಿಕ್ಕದಿದೆ, ಒಂದು ದೊಡ್ಡದಿದೆ. ಅದೇ ರೀತಿಯಾಗಿ ಸಮಬಾಹು ತ್ರಿಭುಜ. ಎಲ್ಲ ಸಮಬಾಹು ತ್ರಿಭುಜಗಳು ಸಹ ಸಮರೂಪ ಆಕೃತಿಗಳು. ಸಮಬಾಹು ಅಂತಂದ್ರೆ ಎಲ್ಲಾ ಬಾಹುಗಳು ಒಂದಕ್ಕೊಂದು ಸಮನಾಗಿರುತ್ತವೆ. ಮತ್ತೊಂದು ನಾವು ಹೇಳುವುದಾಗಿತ್ತಂತಂದ್ರೆ ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ. ಈಗ ಹೇಳಿ, ಇದು ಸಮರೂಪ ತ್ರಿಭುಜ ಹೌದು ಅಲ್ಲ? ಸೊ ಇಲ್ಲಿ ಎರಡೇ ಬಾಹುಗಳು ಸಮನಾಗಿದ್ದಾವು, ಆದ್ರೆ ಮೂರನೇ ಬಾಹು ಸಮನಾಗಿರದ ಕಾರಣ ಇವುಗಳನ್ನು ನಾವು ಸಮರೂಪವಲ್ಲದ ಆಕೃತಿಗಳು ಅಂತ ಹೇಳ್ಬೋದು. ಆದರೆ ಸಮಬಾಹು ತ್ರಿಭುಜಗಳು ಏನಿರ್ತಾವು ಯಾವಾಗಲೂ ಸಮರೂಪ ಆಕೃತಿಗಳಾಗಿರುತ್ತವೆ. ಓಕೆ, ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಸಮರೂಪ ಆಕೃತಿಗಳೆಂದರೆ ನೋಡುವುದಕ್ಕೆ ಒಂದೇ ತರನಾಗಿರುವಂತಹ ಆಕೃತಿಗಳಿಗೆ ನಾವು ಸಮರೂಪ ಆಕೃತಿಗಳು ಅಂತೇವೆ. ಉದಾಹರಣೆಗೆ ವೃತ್ತಗಳು, ಚೌಕಗಳು ಹಾಗೂ ಸಮಬಾಹು ತ್ರಿಭುಜಗಳು. ಆದ್ರೆ ಇಲ್ಲಿ ಸಮದ್ವಿಬಾಹು ತ್ರಿಭುಜಗಳು ಸಮರೂಪವಲ್ಲದ ಆಕೃತಿಗಳು. ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಹಾಗಿತ್ತಂತಂದ್ರೆ ನಮ್ದು ಅಧ್ಯಾಯ ಇರೋದು ತ್ರಿಭುಜಗಳ ಮೇಲೆ. ಓಕೆ, ಹಾಗೆ ತ್ರಿಭುಜಗಳು ಯಾವ ರೀತಿ ಸಮರೂಪವಾಗಿರುತ್ತವೆ ಅನ್ನೋದಕ್ಕೆ ಇಲ್ಲಿ ನಾವು ಎರಡು ಕಾರಣಗಳನ್ನು ಕೊಡಬೇಕಾಗತ್ತೆ. ಮೊದಲನೇ ಕಾರಣ, ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ಅದೇ ರೀತಿ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು ಅಥವಾ ಸಮಾನುಪಾತದಲ್ಲಿರಬೇಕು. ಯಾವ ರೀತಿ? ಸೊ ಈಗ ನಾನು ಇಲ್ಲಿ ಎರಡು ತ್ರಿಭುಜಗಳನ್ನು ತಗೊಳ್ತಾ ಇದ್ದೀನಿ. ಒಂದನೇ ತ್ರಿಭುಜವನ್ನು ನಾನು ABC ಎಂದು ನೇಮಿಸ್ತಾ ಇದ್ದೇನೆ. ಅದೇ ರೀತಿ ಎರಡನೇ ತ್ರಿಭುಜವನ್ನು ನಾನು PQR ಎಂದು ತೆಗೆದುಕೊಳ್ತಾ ಇದ್ದೀನಿ. PQR. ಓಕೆ, ನಮ್ಮ ಮೊದಲನೇ ಕಂಡೀಷನ್ ಏನಿದೆ? ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ಅಂದರೆ ಕೋನ A ಅನುರೂಪ ಅಂದ್ರೆ ಇಲ್ಲಿ ಕೋನ P ಬರುತ್ತೆ, ಇಲ್ಲಿ ಕೋನ B ಕೋನ Q ಗೆ ಸಮನಾಗಿರುತ್ತೆ. ಅದೇ ರೀತಿ ಕೋನ C ಕೋನ R ಗೆ ಸಮನಾಗಿರುತ್ತದೆ. ಓಕೆ, ABCಯು PQR ಗೆ ಸಮನಾಗಿರುತ್ತವೆ. ಮತ್ತೊಂದು, ಅವುಗಳ ಅನುರೂಪ ಬಾಹುಗಳ ಅನುಪಾತ. ಅನುರೂಪ ಬಾಹುಗಳಂದ್ರೆ ಅವು ಇಲ್ಲೇ AB ಇದೆ, ಅವುಗಳ ಅನುಪಾತ ಯಾವುದಕ್ಕೆ ಅನುರೂಪ? PQ ಗೆ ಸಮ ಇರುತ್ತೆ. ಯಾವುದಕ್ಕೆ? BC ಗೆ QR ಮತ್ತು AC ಗೆ ಇಲ್ಲಿ ಯಾವ್ದು ಬರುತ್ತೆ? PR. ಅರ್ಥ ಆಯ್ತಲ್ಲ ಮಕ್ಕಳೇ? ನೋಡಿ, ಅನುರೂಪ ಕೋನಗಳು ಸಮನಾಗಿದ್ದವು, ಹಾಗೆ ಅನುರೂಪ ಬಾಹುಗಳ ಅನುಪಾತನು ಸಮನಾಗಿದೆ. ಆವಾಗ ನಾವು ಏನ್ ಹೇಳ್ಬೋದು? ಇದನ್ನ ತ್ರಿಭುಜ ABCಯು ಇದು ಸಮಾನುಪಾತೆಯ ಒಂದು ಗುರುತು ಅಥವಾ ಚಿಹ್ನೆ ಅಂತ ಹೇಳ್ಬೋದು. ಸಮಾನುಪಾತ, ಸಮರೂಪತೆ. ಓಕೆ, ABCಯು ಯಾವುದಕ್ಕೆ ಸಮರೂಪವಾಗಿದೆ? PQR ಗೆ. ತ್ರಿಭುಜ PQR ಗೆ ಸಮರೂಪತೆಯಿಂದ ಇದೆ, ಅಥವಾ ಅಂದ್ರೆ ಸಿಮಿಲರ್ ಆಗಿದೆ ಅಂತ ನಾವು ಇಲ್ಲಿ ಹೇಳಬಹುದು. ಸೊ ಇವುಗಳ ಮೇಲೆ ನಮಗೆ ಒಂದಷ್ಟು ಪ್ರಮೇಯಗಳು ಬರುತ್ತವೆ. ಆ ಪ್ರಮೇಯಗಳನ್ನು ನಾವು ನೋಡೋಣ. ತ್ರಿಭುಜಗಳ ಅಧ್ಯಾಯದಲ್ಲಿ ಬರುವಂತಹ ಮೊದಲ ಪ್ರಮೇಯ ಅದು ಮೂಲ ಸಮಾನುಪಾತತೆಯ ಪ್ರಮೇಯ.
ಅಥವಾ ಥೇಲ್ಸ್ನ ಪ್ರಮೇಯ. ಇದಕ್ಕೆ ಗಣಿತ ತಜ್ಞ ಥೇಲ್ಸ್ ಅವರ ಪ್ರತಿಪಾದಿಸುವುದರಿಂದ ಅವರ ಹೆಸರನ್ನು ಇಡಲಾಗಿದೆ. ಅದಕ್ಕೆ ನಾವು ಥೇಲ್ಸ್ ಪ್ರಮೇಯ ಅಂತಲೂ ಕರೀಬಹುದು ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಲೂ ಕರೀಬಹುದು. ಸೊ ಯಾವಾಗಲೂ ಇದು ಬೋರ್ಡ್ ಎಕ್ಸಾಮ್ನಲ್ಲಿ 5 ಮಾರ್ಕ್ ಅಥವಾ 4 ಮಾರ್ಕ್ಗೆ ಕೇಳುವಂತಹ ಪ್ರಶ್ನೆ ಆಗಿದೆ. ಅದನ್ನು ಯಾವ ರೀತಿ ಸಾಧಿಸಬಹುದು ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೀನಿ. ನೋಡೋಣ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತಂದ್ರೆ, ಈಗ ನಾವು ಮೊದಲು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಒಂದು ತ್ರಿಭುಜವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಓಕೆ, ಈ ತ್ರಿಭುಜದ 2 ಬಾಹುಗಳನ್ನು ನಾನು ಇಲ್ಲಿ AB ಮತ್ತು AC ಅನ್ನು ತೆಗೆದುಕೊಳ್ಳುತ್ತೇನೆ. ನನಗೆ ಸ್ಥಳದ ಅಭಾವ ಇರೋದ್ರಿಂದ ಇದರಲ್ಲಿ 3 ಭಾಗಗಳನ್ನಾಗಿ ಮಾಡಿ ನಾನು ಇಲ್ಲಿ ಬರಿತಾ ಇದ್ದೀನಿ. ನೀವು ಈ ರೀತಿ ಬರಿಬೇಡಿ, ಸ್ಟೆಪ್ ಬೈ ಸ್ಟೆಪ್, ಒಂದು ಸ್ಟೆಪ್ ಆದ್ಮೇಲೆ ಇನ್ನೊಂದು ಸ್ಟೆಪ್ ಅನ್ನು ತೆಳಗೆ ಬರಿತಾ ಹೋಗಿ. ಓಕೆ, ಸೊ ಈಗ ನಾವು ತ್ರಿಭುಜವನ್ನು ತೆಗೆದುಕೊಳ್ತಾ ಇದ್ದೀನಿ. ಆ ತ್ರಿಭುಜದ 2 ಬಾಹುಗಳ 2 ವಿಭಿನ್ನ ಬಿಂದುಗಳು. ಸೊ ಇಲ್ಲಿ 2 ವಿಭಿನ್ನ ಬಿಂದುಗಳನ್ನ ತಗೊಳ್ತಾ ಇದ್ದೀನಿ. ಒಂದನ್ನು D ಅಂತ ತಗೊಳ್ತಾ ಇದ್ದೀನಿ, ಇನ್ನೊಂದನ್ನ E ಎಂದು ತೆಗೆದುಕೊಳ್ತಾ ಇದ್ದೀನಿ. ಆ 2 ಬಿಂದುಗಳನ್ನು ಛೇದಿಸುವಂತೆ ಅಂತಂದ್ರೆ ಹಾದು ಹೋಗುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ. ಇನ್ನೊಂದು ಬಾಹು ಯಾವುದು? BC. ಈ BCಗೆ ಸಮಾಂತರವಾಗಿ ಎಳೆಯಬೇಕಾಗುತ್ತೆ ನಾವು ಆ ಗೆರೆಯನ್ನು ಅಥವಾ ಸರಳ ರೇಖೆಯನ್ನು. ಓಕೆ, DE ಯಾವುದಕ್ಕೆ ಸಮಾಂತರವಾಗಿದೆ? BCಗೆ ಸಮಾಂತರವಾಗಿದೆ, ಅಂದ್ರೆ ಪ್ಯಾರಲಲ್ ಆಗಿದೆ. ಓಕೆ, DE BCಗೆ ಸಮಾಂತರವಾಗಿ ನಾವು ಎಳಿತಾ ಇದ್ದೀವಿ. ಯಾವಾಗ ಆ ಲೈನ್ ಅನ್ನು ಎಳೆದಾಗ ಅಂದ್ರೆ ಸರಳ ರೇಖೆಯನ್ನು ಛೇದಿಸಿದಾಗ ಅಥವಾ ಸರಳ ರೇಖೆಯು ಛೇದಿಸಿ ಹೋದಾಗ ಆ ಸರಳ ರೇಖೆಯು 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ, ಅಂದ್ರೆ ಕಟ್ ಮಾಡುತ್ತೆ ಅಂತಂದ್ರೆ. ಓಕೆ, ಸೊ ಇಲ್ಲಿ ಏನಾಯ್ತು? ಇಲ್ಲೇ ದತ್ತವನ್ನು ಬರೆದುಕೊಳ್ಳೋಣ. ಏನಿದು ದತ್ತ? ದತ್ತ ತ್ರಿಭುಜ ಎಬಿಸಿಯಲ್ಲಿ DEಯು ಸಮಾನುಪಾತದಲ್ಲಿದೆ. ಯಾವುದಕ್ಕೆ? BCಗೆ. DEಯು ಸಮಾಂತರವಾಗಿದೆ. ಯಾವುದಕ್ಕೆ? BCಗೆ. ಸೊ ನಾವೇನ್ ಸಾಧಿಸಬೇಕು? ಸಾಧನೆ. ಏನ್ ಸಾಧನೆ ಮಾಡಬೇಕು ನಾವೀಗ? ನಾವು ಸಾಧನೆ ಮಾಡಬೇಕಾಗಿರೋದು AD ಎದನ್ನು ವಿಭಾಗಿಸ್ತಾ ಇದೆ? DBಗೆ. ಅದೇ ರೀತಿ AEಯು ಎದರಿಂದ ವಿಭಾಗಿಸಲ್ಪಡ್ತಾ ಇದೆ? ECಗೆ. ಓಕೆ, ಈ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಒಂದಷ್ಟು ರಚನೆಗಳನ್ನು ಮಾಡ್ಕೋಬೇಕಾಗತ್ತೆ ನಾವು. ರಚನೆ ಏನ್ ರಚನೆ ನೋಡಿ? ಈ AD ಮತ್ತು DB ಸಿಗ್ತಾ ಇದೆ, AE ಮತ್ತು EC ಸಿಗ್ತಾ ಇದೆ. ಅವುಗಳನ್ನು ನಾವು ಒಂದು ತ್ರಿಭುಜದ ಪಾದವಂತಾಗಿ, ಪಾದ ಅಂತಂದ್ರೆ ಗೊತ್ತಲ್ಲ, ಬೇಸ್ ಅಂತ ನಾವು ತಿಳಿದುಕೊಂಡಾಗ ನಾವು ಆ ಒಂದು ತ್ರಿಭುಜದ ಏರಿಯಾ ಅಂತಂತಂದ್ರೆ ವಿಸ್ತೀರ್ಣದ ಮೂಲಕ ನಾವು ಕಂಡುಹಿಡಿಯಬಹುದು. ಯಾವ ರೀತಿ? ಈಗ ನೋಡಿ, ADE ಯಲ್ಲಿ ನಮ್ಗೆ ಏನ್ ಬೇಕಾಗಿದೆ? AD ಬೇಕಾಗಿದೆ. ಇದನ್ನು ನಾನು ಪಾದ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಪಾದ ಅಂತ ತಿಳ್ಕೊಳ್ತಾ ಇದ್ದೀನಿ. ಸೊ ಅದು ಪಾದ ಆಗಿತ್ತು ಅಂತಂದ್ರೆ ನನಗೆ ಇಲ್ಲೊಂದು ಏನ್ ಬೇಕಾಗುತ್ತೆ? ಎತ್ತರ ಬೇಕಾಗುತ್ತೆ ಅಥವಾ ಒಂದು ಲಂಬ ರೇಖೆ ಬೇಕಾಗುತ್ತೆ. ಸೊ ಆ ಲಂಬ ರೇಖೆಯನ್ನು ನಾನು EN ಎಂದು ತೆಗೆದುಕೊಳ್ತಾ ಇದ್ದೀನಿ. ಅದೇ ರೀತಿ ಈ ಕಡೆ ಯಾವ್ದು ಬೇಕಾಗಿದೆ? AE ಬೇಕಾಗಿದೆ. AE. ಸೊ AEಗೆ ನಾವು ಏನ್ ತಗೊಳ್ತಾ ಇದ್ದೀವಿ? ಈಗ ಒಂದು ಲಂಬ ರೇಖೆ ಅಥವಾ ಪರ್ಪೆಂಡಿಕ್ಯುಲರ್ ಲೈನ್ ತಗೊಳ್ತಾ ಇದ್ದೀನಿ. ಆ ಪರ್ಪೆಂಡಿಕ್ಯುಲರ್ ಲೈನ್ಗೆ ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ? ADM ಅಂತ ಹೇಳ್ತಾ ಇದ್ದೀನಿ. ಓಕೆ, ಈಗ ಇದು AD ಪಾದ ಆದಾಗ EN ಲಂಬ ರೇಖೆ ಆಯಿತು ಅಂತಂದ್ರೆ ಎತ್ತರವಾಯಿತು. ಅದೇ ರೀತಿ AE ಪಾದವಾದಾಗ DM ಇಲ್ಲೇನಾಯ್ತು? ನನಗೆ ಲಂಬ ರೇಖೆ ಅಥವಾ ಎತ್ತರ ಆಗಿ ಸಿಗ್ತಾ ಇದೆ. ಅಂದ್ರೆ ಅವುಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ನಮಗೆ ಅನುಕೂಲ ಆಗ್ತಾ ಇದೆ. ಹಾಗಿತ್ತಂತಂದ್ರೆ ಈ DB ಮತ್ತು ECಗೆ ಏನ್ ಮಾಡೋಣ? ಅದಕ್ಕೋಸ್ಕರ ಇಲ್ಲಿ ನಾವು ರಚನೆಯ ಮೂಲಕ BE ಅನ್ನು ಕೂಡಿಸೋಣ, ಅದೇ ರೀತಿ DC ಅನ್ನು ಕೂಡಿಸೋಣ.
ಓಕೆ, ನೋಡಿ ಇಲ್ಲಿ DEB ಒಂದು ತ್ರಿಭುಜ ಸಿಗ್ತಾ ಇದೆ, ಅದೇ ರೀತಿ DEC ಮತ್ತೊಂದು ತ್ರಿಭುಜ ಸಿಗ್ತಾ ಇದೆ. ಓಕೆ, ಸೊ ಆ ತ್ರಿಭುಜಗಳನ್ನು ನಾವು ಎಲ್ಲಿಂದ ತೆಗೆದುಕೊಳ್ತಾ ಇದ್ದೀವಿ? ರಚನೆ ಮೂಲಕ. ಓಕೆ, ರಚನೆ ಏನೇನು ಅಂತ ಇಲ್ಲೇ ಮೊದಲಿಗೆ ನಾವು ಲಂಬ ರೇಖೆಗಳನ್ನು ಹೇಳ್ತಾ ಇದ್ದೀವಿ. ಅದಕ್ಕಾಗಿ ಏನಂತ ಬರೀತೀವಿ ನಾವಿಲ್ಲಿ? EN ಲಂಬ ರೇಖೆ ಯಾವುದಕ್ಕೆ? AD ಅಥವಾ AB ಗೆ. ಮತ್ತು DM ಲಂಬ ರೇಖೆ ಯಾವುದಕ್ಕೆ? AE ಅಥವಾ AC ಗೆ ಎಳೆಯಿರಿ. ಓಕೆ, ಅದ ನಂತರ BE ಮತ್ತು DC ಯನ್ನು ಸೇರಿಸಿ. ಓಕೆ, ಸೊ ನಮ್ಮ ಮುಂದಿನದ್ದು ಏನಂತ ಬರೀಬಹುದಾವಿಲ್ಲ? ದತ್ತ ಆಯ್ತು, ಸಾಧನೆ ಆಯ್ತು, ರಚನೆ ಏನು? ಸಾಧಿಸುವಿಕೆ. ಅಥವಾ ಪ್ರೂಫ್. ಸಾಧಿಸುವಿಕೆ ಏನ್ ಸಾಧಿಸಬೇಕಾಗಿದೆ ನಾವು? ತ್ರಿಭುಜ. ಯಾವ ತ್ರಿಭುಜ? ಇಲ್ಲಿ ವಿಸ್ತೀರ್ಣ ಅಂತ ಬರ್ಕೊಂತ ಇದ್ದೀನಿ. ವಿಸ್ತೀರ್ಣ ಯಾವ ತ್ರಿಭುಜದ ವಿಸ್ತೀರ್ಣ? ADE ವಿಸ್ತೀರ್ಣ. AD ವಿಸ್ತೀರ್ಣವನ್ನು ಯಾವುದಕ್ಕೆ ಅನುಪಾತವನ್ನು ಮಾಡ್ತಾ ಇದೀವಿ ನಾವೀಗ? DEB ಗೆ ಅನುಪಾತಿಸ್ತಾ ಇದ್ದೀನಿ. DEB ಗೆ ನಾನು ಇಲ್ಲಿ ಡೈರೆಕ್ಟ್ ಆಗಿ ಬರ್ಕೊಂತ ಇದ್ದೀನಿ. ನೀವು ಸಪರೇಟ್ ಆಗಿ ಬರೋದನ್ನು ಮಾಡಬಹುದು. ಓಕೆ, ಸೊ ವಿಸ್ತೀರ್ಣ ಯಾವ್ದು? ADE. ಸೊ ನಮ್ಮ ಸೂತ್ರ ಏನಿದೆ? 1/2 ಪಾದ. ಪಾದ ಅಂತಂದ್ರೆ ಇಲ್ಲಿ ಏನ್ ಬಂತು? AD ಇಂಟು ಎತ್ತರ. ಎತ್ತರ ಏನ್ ಬರ್ತಾ ಇದೆ? EN. ಯಾವುದರಿಂದ ಭಾಗಿಸಬೇಕು? ವಿಸ್ತೀರ್ಣ DEB ಇಂದ. DEB ಇದರಲ್ಲಿ ಪಾದ 1/2 ಪಾದ ಏನ್ ಬರ್ತಾ ಇದೆ? DB ಬರ್ತಾ ಇದೆ. ಇಂಟು ಹಾಗಿದೆ ಎತ್ತರ. ಎತ್ತರ ಎಲ್ಲಿದೆ? ಎತ್ತರ ಹೊರಗಡೆ ಇದೆ. ಯಾಕೆ ಹೊರಗಡೆ ಇದೆ ಅಂತಂದ್ರೆ ನಮ್ಗಿಲ್ಲಿ DEB ಅನ್ನೋದು ವಿಶಾಲ ತ್ರಿಭುಜ ಬರ್ತಾ ಇದೆ. ವಿಶಾಲ ಕೋಣ ತ್ರಿಭುಜ. ಯಾವಾಗಲೂ ವಿಶಾಲ ಕೋಣ ತ್ರಿಭುಜದಲ್ಲಿ ಎತ್ತರ ಹೊರಗಡೆ ಇರುತ್ತೆ. ಅದರಿಂದ ನಮ್ದು ಎತ್ತರ ಯಾವ್ದು ಬಂತು? ಇಲ್ಲೇ EN ಬಂತು. ಸೊ ಇಲ್ಲಿ 1ಕ್ಕೆ 1 1/2 ಗೆ 1/2 ಕ್ಯಾನ್ಸಲ್ ಆಗ್ತಾ ಇದೆ. EN ಗೆ EN ಕ್ಯಾನ್ಸಲ್ ಆಗ್ತಾ ಇದೆ. ಇನ್ನೇನು ಉಳಿತು? AD/DB ಉಳಿತು. ನಾನು ಇದನ್ನ 1 ಅಂತ ತೆಗೆದುಕೊಳ್ತಾ ಇದ್ದೀನಿ. ಇದೊಂದು ಸಮೀಕರಣ 1. ಅದೇ ರೀತಿ ಈಗ ನಾವು ಎಡಗಡೆ ಮಾಡಿದೀವಲ್ಲ, ಅದೇ ರೀತಿ ಬಲಗಡೆ ಮಾಡೋಣ. ಯಾವುದು? ADE ಪಾದ AE ತೆಗೆದುಕೊಳ್ಳೋಣ. ವಿಸ್ತೀರ್ಣ ADE ಎದರಿಂದ ಭಾಗಿಸ್ಬೇಕು ನಾವೀಗ? DEC ಇಂದ. ವಿಸ್ತೀರ್ಣ DEC ಇಂದ ಭಾಗಿಸೋಣ. ಓಕೆ, ಸೊ ಇಲ್ಲಿ ADE ಇಲ್ಲಿ ಪಾದ ಏನಾಯ್ತು? AE ಆಯ್ತು. 1/2 ಇಂಟು AE ಇಂಟು ಎತ್ತರ ಏನಾಯ್ತು? ಇಲ್ಲೇ DM ಆಗ್ತಾ ಇದೆ. ಅದನ್ನು ಯಾವುದರ ಮೂಲಕ ನಾವು ಭಾಗಿಸಬೇಕು? DEC ಮೂಲಕ. ಅಂದ್ರೆ ಇಲ್ಲಿ ಪಾದ EC ಆಗ್ತಾ ಇದೆ. 1/2 EC ಇಂಟು ಇಲ್ಲಿ ಎತ್ತರ ಏನಾಗ್ತಾ ಇದೆ? DM ಆಗ್ತಾ ಇದೆ. ಸೊ 1/2 ಕ್ಯಾನ್ಸಲ್ ಆಯ್ತು. DM ಕ್ಯಾನ್ಸಲ್ ಆಯ್ತು. ಇಲ್ಲಿ ಏನು ಉಳಿತಾ ಇದೆ? AE/EC. ಇದು ಸಮೀಕರಣ 2. ನೋಡಿ, ಸಮೀಕರಣ 1 ಮತ್ತು ಸಮೀಕರಣ 2 ಇವು ಎರಡುಗಳನ್ನು ನಾವು ಸಮ ಅಂತ ತೋರಿಸಿಬಿಟ್ವಿ ಅಂತಂದ್ರೆ ನಮ್ದು ಸಾಧಿಸುವಿಕೆ ಪೂರ್ಣವಾಗುತ್ತೆ. ಆದ್ರೆ ಅದನ್ನ ಪೂರ್ಣ ಮಾಡಬೇಕಾಗಿತ್ತಂತಂದ್ರೆ ಮತ್ತೊಂದು ಇಲ್ಲಿ ಪ್ರಮೇಯವನ್ನು ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಅದು ನಾವು 9ನೇ ತರಗತಿಯಲ್ಲಿ ಅಂತ ಕಲಿತಿರುವಂತಹ ಪ್ರಮೇಯ ಯಾವುದಂತಂದ್ರೆ, 2 ತ್ರಿಭುಜಗಳು ಒಂದೇ ಪಾದದ ಮೇಲಿದ್ದು 2 ಸಮರೇಖೆಗಳ ನಡುವೆ ಇದ್ದರೆ ಆ ತ್ರಿಭುಜಗಳ ವಿಸ್ತೀರ್ಣ
ಸಮನಾಗಿರುತ್ತದೆ. ಯಾಕೆ ಅದು ಬೇಕು ಅಂತಂದ್ರೆ ಇಲ್ಲಿ ನೋಡಿ, ವಿಸ್ತೀರ್ಣ ADE ಇದೆ, ಇಲ್ಲಿ ವಿಸ್ತೀರ್ಣ ADE ಇದೆ, ಇಲ್ಲಿ ವಿಸ್ತೀರ್ಣ DEB ಇದೆ, ಇಲ್ಲಿ ವಿಸ್ತೀರ್ಣ DEC ಇದೆ. ಇವು ಎರಡೂಗಳನ್ನು ಈಕ್ವಲ್ ಮಾಡಬೇಕಾಗಿತ್ತಂತಂದ್ರೆ, ಸಮನಾಗಿ ತೋರಿಸ್ಬೇಕಾಗಿತ್ತಂತಂದ್ರೆ ಈ ಎರಡೂ ವಿಸ್ತೀರ್ಣಗಳನ್ನು ನಾವು ಸಮ ಅಂತ ತೋರಿಸ್ಬೇಕಾಗುತ್ತೆ. ಆ ಸಮ ಅಂತ ತೋರಿಸೋದಕ್ಕೋಸ್ಕರ ನಾನು ಇಲ್ಲೇ ಆ ಸ್ಟೇಟ್ಮೆಂಟ್ ಅನ್ನು ಬರಿತಾ ಇದ್ದೀನಿ. ಯಾವ್ದಂತಂದ್ರೆ DEB. ಎಲ್ಲಿದೆ DEB ನೋಡಿ, DEB. ನೆಕ್ಸ್ಟ್ DEC. DEC ನೋಡಿ, ಎರಡು ಒಂದೇ ಪಾದ. ಯಾವ್ದದು ಪಾದ? DE. ಬರೀರಿ ಇಲ್ಲಿ ತ್ರಿಭುಜ DEB. ಫಸ್ಟ್ DEB ಬರಿತಾ ಇದ್ದೀನಿ, ಮತ್ತು ತ್ರಿಭುಜ DEC ಒಂದೇ ಪಾದದ ಮೇಲೆ, ಒಂದೇ ಪಾದ ಯಾವುದು D ಮೇಲೆ ಇವೆ, DE ಮೇಲೆ ಇವೆ, ಮತ್ತು DE ಸಮಾಂತರ BC ಸಮಾಂತರ ರೇಖೆಗಳ ನಡುವೆ ಇವೆ, ಸಮಾಂತರ ರೇಖೆಗಳ ನಡುವೆ ಇವೆ. ಸೊ ಇವು ಸಮಾಂತರ ರೇಖೆಗಳ ನಡುವೆ ಇರುವುದಕ್ಕೂ ಮತ್ತು ಒಂದೇ ಪಾದದ ಮೇಲೆ ಇರುವುದಕ್ಕೂ ಇವುಗಳ ವಿಸ್ತೀರ್ಣ ಸಮನಾಗಿವೆ. ವಿಸ್ತೀರ್ಣ DEB ಈಕ್ವಲ್ ಟು ವಿಸ್ತೀರ್ಣ DEC. ಸೊ ಇದು ನಮ್ಮ ಸಮೀಕರಣ 3. ನೋಡಿ, ಸಮೀಕರಣ 1ರಲ್ಲಿ AD/DB ಇದೆ, ಸಮೀಕರಣ 2ರಲ್ಲಿ AE/EC ಇದೆ, ಹಾಗೆ ಸಮೀಕರಣ 3ರಲ್ಲಿ ವಿಸ್ತೀರ್ಣ DEB ಈಕ್ವಲ್ ಟು ವಿಸ್ತೀರ್ಣ DEC ಇದೆ. ಆದ್ದರಿಂದ ಮೂರು ಸಮೀಕರಣಗಳಿಂದ 1, 2 ಮತ್ತು 3ರಿಂದ ನಾವು ಏನನ್ನು ಪಡಿಬಹುದು? AD/DB ಇದು ಯಾವುದಕ್ಕೆ ಸಮನಾಗಿರುತ್ತೆ? AE/EC. ಸೊ ಸಾಧಿಸಲಾಗಿದೆ. ಅರ್ಥ ಆಯ್ತಾ? ನಾನು ಮತ್ತೊಮ್ಮೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ತ್ರಿಭುಜದ ಎರಡೂ ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಮೂರನೇ ಬಾಹುಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದ್ರೆ ಒಂದು ತ್ರಿಭುಜದಲ್ಲಿ ಒಂದು ರೇಖೆಯನ್ನು ಸಮಾಂತರವಾಗಿ ತೆಗೆದುಕೊಂಡಾಗ ಆ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಥವಾ ಕಟ್ ಮಾಡುತ್ತೆ ಅಂತ ನಾವು ಹೇಳುತ್ತೇವೆ. ಅದನ್ನು ಯಾವ ರೀತಿ ಅಂತಂದ್ರೆ, ಇಲ್ಲಿ ನಾವು ಒಂದಷ್ಟು ರಚನೆಗಳ ಮೂಲಕ ಮತ್ತು ಸಾಧಿಸುವ ಮೂಲಕ ನಾವು ಸಾಧನೆಯನ್ನು ತೋರಿಸಬಹುದು. ಯಾವ ರೀತಿ? ಮೊದಲಿಗೆ ನಾವು ಇಲ್ಲಿ ತ್ರಿಭುಜಗಳನ್ನ ಸಪರೇಟ್ ಆಗಿ ಬರ್ಕೊಳ್ಳೋಣ. ಯಾವ್ಯಾವ ತ್ರಿಭುಜಗಳು? ನಮಗೆ AD ಮತ್ತು DB ಬೇಕಾಗಿತ್ತಂತಂದ್ರೆ ಇಲ್ಲಿ ಎರಡು ತ್ರಿಭುಜಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಒಂದದ್ದು ADE, ಅದೇ ರೀತಿ DEB. ADE DEB ಅವುಗಳ ಅನುಪಾತವನ್ನು ತೆಗೆದುಕೊಂಡೆ, ವಿಸ್ತೀರ್ಣಗಳ ಅನುಪಾತ. ಸೊ ಆ ವಿಸ್ತೀರ್ಣಗಳ ಅನುಪಾತಗಳಲ್ಲಿ ನಿರ್ದಿಷ್ಟ ಸಂಖ್ಯೆಗಳನ್ನು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಡಿತಗೊಳಿಸ್ತಾ ಇದ್ದೀನಿ. ಉಳಿದದ್ದೇನು? AD/DB. ಸಮೀಕರಣ 1. ಅದೇ ರೀತಿ ಬಲಬದಿಗೆ ಅಂತಂದ್ರೆ AE ಬೇಕು ಮತ್ತು EC ಬೇಕು. ಅದಕ್ಕೋಸ್ಕರ ಮತ್ತೆ ADE ತಗೋತಾ ಇದ್ದೀನಿ, ಪಾದ AE ಅಂತ ತಗೋತಾ ಇದ್ದೀನಿ. ಇಲ್ಲಿ ಪಾದವನ್ನು ಏನು ತಗೊಂಡಿದ್ದೆ? ನಾನು AD ಅಂತ ತಗೊಂಡಿದ್ದೆ. ಈ ಸೈಡ್ ನಾನು AE ಅಂತ ತಗೊಂತಾ ಇದ್ದೀನಿ. ಇಲ್ಲಿ AD ಆದ್ರೆ ಪಾದ, ಇಲ್ಲಿ AE ಪಾದ ಬರ್ತಾ ಇದೆ. ಆಮೇಲೆ ಇಲ್ಲಿ ಪಾದ DEC ಯಲ್ಲಿ ನಮಗೆ EC ಅನ್ನು ಪಾದವನ್ನಾಗಿ ತೆಗೆದುಕೊಂಡಾಗ ಮತ್ತೆ ನಿರ್ದಿಷ್ಟ ಸಂಖ್ಯೆಗಳು 1/2 1/2 ಇಲ್ಲೂ ಕಡಿತಗೊಳಿಸ್ತಾ ಇದ್ದೀನಿ. DM ಅನ್ನು ಕಡಿತಗೊಳಿಸ್ತಾ ಇದ್ದೀನಿ. ಆ ಎರಡನ್ನೂ ಕಡಿತಗೊಳಿಸಿದ ಮೇಲೆ ಉಳಿಯುವಂಥದ್ದು AE/EC. ಅದು ಸಮೀಕರಣ 2. ಸೊ ಇಲ್ಲಿ 1ನೇ ಸಮೀಕರಣ ಮತ್ತು 2ನೇ ಸಮೀಕರಣ ಬಂತು. ಇನ್ನ 1 ಮತ್ತು 2 ಈಕ್ವಲ್ ಮಾಡಬೇಕಾಗಿತ್ತಂತಂದ್ರೆ, ಅಂದ್ರೆ ಸಮನಾಗಿ ತೋರಿಸಬೇಕಾಗಿತ್ತಂದ್ರೆ ನಮ್ಗೆ ಇನ್ನೊಂದು ಬೇಕು. ಅದೇನಂತಂದ್ರೆ ತ್ರಿಭುಜಗಳ ವಿಸ್ತೀರ್ಣವನ್ನು ನಾವು ಸಮ ಅಂತ ತೋರಿಸಬೇಕು. ಅದಕ್ಕೋಸ್ಕರ ನಾವು 9ನೇ ತರಗತಿ ಕಲಿತಿರುವಂತಹ ಪ್ರಮೇಯವನ್ನು ಉಪಯೋಗಿಸ್ತಾ ಇದ್ದೇನೆ. ಆ ಪ್ರಮೇಯ ಇಲ್ಲಿದೆ ನೋಡಿ. DEB ಮತ್ತು DEC ಒಂದೇ ಪಾದ DE ಮೇಲೆ ಇವೆ ಮತ್ತು DE ಸಮಾಂತರ BC
ಸಮಾಂತರ ರೇಖೆಗಳ ನಡುವೆ ಇವೆ. ಆ ಸಮಾಂತರ ರೇಖೆಗಳ ನಡುವೆ ಮತ್ತು ಒಂದೇ ಪಾದದ ಮೇಲೆ ಇರುವುದರಿಂದ ಅವುಗಳ ವಿಸ್ತೀರ್ಣವು ಸಮನಾಗಿರುತ್ತದೆ. ಅದು ನಮ್ಮ ಸಮೀಕರಣ 3. ಈಗ ಸಮೀಕರಣ 1, 2 ಮತ್ತು 3ಗಳನ್ನು ಸಮೀಕರಣಗಳನ್ನು ಸಮ್ಮಿಲನಗೊಳಿಸೋದ್ರಿಂದ ಅಂತಂದ್ರೆ ಕೂಡಿಸೋದ್ರಿಂದ ನಮಗೆ ಏನ್ ಸಿಗುತ್ತೆ ಅಂತಂದ್ರೆ AD by DB ಸಮ ಇರುತ್ತೆ ಯಾವುದಕ್ಕೆ AE by ECಗೆ. ಇದರ ಮೂಲಕ ನಾವು ಪ್ರಮೇಯವನ್ನು ಸಾಧಿಸಿದ್ದೇವೆ ಅಂತೇಳಿ ನಾವು ತಿಳ್ಕೊಬಹುದು.